ಇನ್ನು 1 ವಾರಗಳ ಕಾಲ ರಾಜ್ಯದ ಹೋಟೆಲ್ಗಳಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಹೋಟೆಲ್ಗಳಿಗೆ ನಿತ್ಯ 1,000 ಸಿಲಿಂಡರ್ ನೀಡೋಕೆ ನಿರ್ಧಾರ ಮಾಡಿದ್ದಾರೆ. ಅಧಿಕಾರಿಗಳ ಜೊತೆಗಿನ ಸಭೆ ಬಳಿಕ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಕ್ಕೆ ನಿತ್ಯ 44,000 ಕಮರ್ಷಿಯಲ್ ಸಿಲಿಂಡರ್ಗಳು ಬೇಕು. ಅದರ ಶೇಕಡ 20ರಂತೆ ನಮಗೆ 9,500 ಸಿಲಿಂಡರ್ ಸಿಗ್ತಾ ಇದೆ. ಇದರಲ್ಲಿ 4,000 ಆಸ್ಪತ್ರೆಗೆ ಹೋಗುತ್ತೆ. ಆಟೋಗಳಿಗೆ 2,000 ಬೇಕು. ಶಿಕ್ಷಣ ಸಂಸ್ಥೆಗಳು, ಏರ್ಲೈನ್ಸ್ಗೆ 1,200 ಪೂರೈಕೆ ಮಾಡ್ತೇವೆ. ಹೋಟೆಲ್ ಉದ್ಯಮಕ್ಕೆ 1,000 ಸಿಲಿಂಡರ್ ಮಾತ್ರ ಪೂರೈಕೆ ಅಂತ ಮುನಿಯಪ್ಪ ಹೇಳಿದ್ದಾರೆ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಗಣೇಶ್ ಮುನಿಯಪ್ಪ ಅವರನ್ನ ಮಾತಾಡಿಸಿದ್ದಾರೆ, ನೋಡೋಣ. ಜೊತೆ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ನಡೆಸಿರುವಂತಹ ಸಭೆ ಈಗ ಮುಕ್ತವಾಗಿದೆ. ಸಹಜವಾಗಿ ಈಗ ನಮ್ಮ ಜೊತೆಗೆ ಸ್ವತಃ ಸಚಿವರೇ ಇದ್ದಾರೆ. ಸರ್, ಮುಖ್ಯವಾಗಿ ಸಭೆ ಮುಗ್ದಿರುವಂಥದ್ದು ಏನೇನು ಚರ್ಚೆಗಳಾಯಿತು, ಏನೇನು ಇನ್ಸ್ಟ್ರಕ್ಷನ್ಗಳು ಕೊಟ್ರಿ? ಈಗಾಗಲೇ 9,500 ಸಿಲಿಂಡರ್ ಕಮರ್ಷಿಯಲ್ ಕೊಡೋ ತೀರ್ಮಾನ ಆಗಿದೆ. ಆಯಿಲ್ ಕಂಪ್ನಿಯವರು ಅವ್ರ ಹತ್ರ ಏನು ಅವೈಲಬಿಲಿಟಿ ಈಗ ಇರೋದರಲ್ಲಿ ಪ್ರತಿ ದಿನ 9,500 ಸಿಲಿಂಡ್ರು ಈ ವಾರ ಸುಧಾರಿಸ್ತಾರೆ. ಆದರೆ ಹೋಟ್ಲ್ ಕೊಡೋಕ್ಕೆ ಆಗ್ತಾಯಿಲ್ಲ. 1,000 ಸಿಲಿಂಡ್ರ್ ಉಳಿತದೆ. ಎಸೆನ್ಷಿಯಲ್ ಸರ್ವಿಸ್ಗೆಲ್ಲ ಕೊಟ್ಟು ಹೋಟ್ಲು ಕೊಡೋದಕ್ಕೆ ಅಷ್ಟು ಕಷ್ಟ ಆಗಿದೆ. ಹಾಸ್ಪಿಟ್ಲ್ ಬಹಳ ಇಂಪಾರ್ಟೆಂಟು, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು, ಸ್ಕೂಲ್ಸು, ರೆಸಿಡೆನ್ಷಿಯಲ್ ಸ್ಕೂಲ್ಸು, ಏರ್ಪೋರ್ಟು, ಇಂಥ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇವೆಲ್ಲವನ್ನು ಕೂಡ ಕೊಟ್ಟು ಉಳಿದಂಥ 1,000 ಸಿಲಿಂಡ್ರನ್ನ ನಾವು ಹೋಟ್ಲ್ ಮಾಲೀಕರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಸರ್, ಮುಖ್ಯವಾಗಿ ಈಗ 40,000 ಸಿಲಿಂಡರ್ ರಿಕ್ವೈರ್ಮೆಂಟಲ್ಲಿ ಈ ಕೇವಲ 1,000 ಕೊಟ್ಟಂದರೆ ಸಾಕಾಗುತ್ತೆ ಅನ್ಸುತ್ತೆ. ನೀವು 1 ವಾರ ಟೈಮ್ ಬೇಕು ಅಂತ ಹೇಳ್ತಿದ್ದೀರಿ. ಅದು ಸಸ್ಟೈನಬಿಲಿಟಿ ಆಗಲಿಕ್ಕೆ ಸಾಕು ಅನಿಸುತ್ತೆ ಸರ್? 1,000 ಸಿಲಿಂಡ್ರ್ ಎಲ್ಲಿಗೂ ಆಗೋದಿಲ್ಲ. ಈಗ ಸದ್ಯಕ್ಕೆ 1,000 ಸಿಲಿಂಡ್ರು ಯಾವ ರೀತಿ ಅನುಕೂಲ ಆಗ್ತದಂದರೆ ಕಷ್ಟನೇ ಇದೆ. ಆದರೂ ಕೂಡ ಈ ವಾರ ಎಲೆಕ್ಟ್ರಿಕ್ ಸ್ಟವ್ ಪ್ಯಾರಲೆಲ್ ಅನುಕೂಲ ಮಾಡಿಕೊಳ್ಳಿ. ಅಷ್ಟೊತ್ತಿಗೆ ಏನಾದರೂ ಈ ಯುದ್ಧ ಸ್ವಲ್ಪ ಶಾಂತ ಆಗಬೇಕು, ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಏನು ಬೇರೆ ಡೈರೆಕ್ಷನ್ಸ್ ಬರ್ತದೆ ನೋಡಿಕೊಂಡು, ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದು ನಾವೇನು ಮಾಡೋಂಗಿಲ್ಲ. ಅವ್ರು ಕೊಟ್ಟಿದ್ರಲ್ಲಿ ಹಂಚಿಕೆ ಆಗಬೇಕು. ಹಂಚಿಕೆಯಲ್ಲಿ ಯಾವುದು ಇಂಪಾರ್ಟೆಂಟು, ಪ್ರಯಾರಿಟಿ ಯಾವುದು ಕೊಡಬೇಕು ಅದರಂತೆ ಮಾಡಿದ್ದೀವಿ. ಆಟೋ ಅವರು ಗ್ಯಾಸನ್ನು ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೆ 2,500 ಸಿಲಿಂಡರ್ ಹೋಗ್ತಾ ಇದೆ. ಅದರಿಂದ ಸ್ವಲ್ಪ ಅನಾನುಕೂಲ ಆಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡೋಣ. ಈ ನಿಟ್ಟಲ್ಲಿ ತಾವೇನಾದರೂ ಪತ್ರ ಬರೆಯುವಂಥದ್ದಾಗಲಿ ಅಥವಾ ಮುಂದೆ ಕೇಂದ್ರ ಸಚಿವರು ಭೇಟಿ ಮಾಡುವಂಥದ್ದಾಗಲಿ ಆ ಥರ ಪ್ರಕ್ರಿಯೆಗಳಾಗುತ್ತೆ ಹೇಗೆ? ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಕೇಂದ್ರದ ಮಂತ್ರಿಗಳು ಈಗಾಗಲೇ ಒಂದು ಪತ್ರ ಬರೆದಿದ್ದಾರೆ. ಈಗೂ ಕೂಡ ಒಂದು ಪತ್ರ ಬರೀತಾ ಇದ್ದಾರೆ. ಪರಿಸ್ಥಿತಿ ಗಂಭೀರವಾಗಿದೆ. ವಿಶೇಷವಾಗಿ ಹೋಟ್ಲ್ ಮಾಲೀಕರು ಹೋಟ್ಲಿಗೆ ನಡೆಸೋಕ್ಕೆ ಹೋಗ್ತಾ ಇಲ್ಲ, ಮತ್ತು ಅವರು ಸರ್ವಿಸ್ ಸೆಕ್ಟರ್ ಇರೋರು, ಕೆಲಸ ಮಾಡೋರು, ಇವರೆಲ್ಲರಿಗೂ ತೊಂದರೆ ಆಗಿದೆ. ಇದರ ಬಗ್ಗೆ ಈಗ ಪತ್ರ ಮಾನ್ಯ ಮುಖ್ಯಮಂತ್ರಿಗಳು ಬರೀತಾರೆ. ಓಕೆ, ಒಟ್ಟಾರೆ ಇದು ಸಚಿವರಂತಹ ಕೆ.ಎಚ್. ಮುನಿಯಪ್ಪ ಅವರು ಹೇಳ್ತಾರೆ ಅಂತ ಮಾತು. ಕ್ಯಾಮರಾ ಪರ್ಸನ್ ಪಂಪಾಬ ಜೊತೆ ಗಣೇಶ್ ಹೆಗಡೆ, TV5 ಕನ್ನಡ, ಬೆಂಗಳೂರು.